ಮೆಟಲ್ ಇದನ್ನ ಕಟ್ಕೊಂಡು ಕೆಳಗಡೆ ಹಾಕೋತೀವಿ, ಅದನ್ನ ಹಿಡ್ಕೊಂಡು ಕೆಳಗೆ ಹಗುರ ಹೋಗ್ತೀವಿ. ಹೋಗ್ಬೇಕಾದ್ರೆ ತಲೆನೋವು ಬರುತ್ತೆ, ಅವಾಗ ನಾವು ಇದನ್ನ ಕ್ಲಿಯರ್ ಮಾಡ್ಕೋತೀವಿ, ಕೆಳಗಡೆ ಹೋಗ್ತೀವಿ. ಅವಾಗ ಕೆಳಗಡೆ ಒಂದ್ಸರಿ ತಟ್ಲಾದ್ಮೇಲೆ ನಮ್ಗೆ ಕಾಲಲ್ಲಿ ಫಿನ್ಸ್ ಇರುತ್ತೆ, ನಾವು ಮೀನು ಹೋದಂಗೆ ಹೋಗ್ತಾ ಇರ್ತೀವಿ. ಅದು ಅದ್ಭುತ ಅನುಭವ. ನಮ್ಗೆ ಕಣ್ಣು ನೋಡ್ಬೋದು. ನೀರಲ್ಲಿ ವಿಸಿಬಿಲಿಟಿ ಚೆನ್ನಾಗಿದ್ರೆ ಸುಮಾರು ಒಂದು 10 ಮೀಟರ್ ತನಕ ನೋಡ್ಬೋದು. ಅಷ್ಟರ ನಂತರ ಏನು ಕಾಣೋದೇ ಇಲ್ಲ, ನಮ್ಗೆ ಒಂಥರ ಬ್ಲರ್ ಆಗಿ ಕಾಣಿಸುತ್ತೆ. 10 ಮೀಟ್ರು ನಾವು ಫಸ್ಟ್ ಹೋಗ್ತೀವಿ, ಸೆಟ್ಲ್ ಆಗ್ತೀವಿ, ಕಡೆಗೆ ಎಕ್ಸ್ಕವೇಷನ್ ಟೂಲ್ಸ್ ತಗೊಂಡು ಹೋಗ್ತೀವಿ. ಅಲ್ಲಿ ಕೈ ವರ್ಕ್ ಮಾಡೋವಂಥ ಅವಶ್ಯಕತೆ ಇರಲ್ಲ, ಕಾಲಲ್ಲಿ ಫಿನ್ಸ್ ಇರುತ್ತಲ್ಲ, ಆ ಫಿನ್ಸ್ ಮೂಲಕ ಹೋಗಿ ಸೆಟ್ಲ್ ಆಗಿ ಕಡೆಗೆ ಫೋಟೋಗ್ರಫಿ ಮಾಡಬೇಕಾದ್ರೆ ಮಾತ್ರ ವಾಟ್ರ್ ವಿಸಿಬಿಲಿಟಿ ಅಂತ ನಾವು ಹೇಳ್ತೀವಿ, ಕ್ಲಿಯರ್ ಆಗಿರ್ಬೇಕು. ಅವಾಗ ಅಂಡರ್ ವಾಟರ್ ಫೋಟೋಗ್ರಾಫನ್ನು ತೆಗಿಬೋದು. ಅಂಡರ್ ವಾಟರ್ಗೆ ಸೆಪರೇಟ್ ಕ್ಯಾಮರಾ ಇರುತ್ತೆ, ನೈಕನಾಸ್ ಕ್ಯಾಮರಾ ಅಂತ. ಅದು ವಾಟರ್ ಪ್ರೂಫ್ ಇರುತ್ತೆ, ಒಳಗಡೆ ತಗೊಂಡೋಗಿ ಇದು ಮಾಡ್ಬೋದು. ನಾವು ನೀರೊಳಗಡೆ ಈ ದ್ವಾರಕಾದಲ್ಲಿ ಅಂಡರ್ ವಾಟರ್ ಸ್ಕೂಟರ್ ಅಂತ ಬರುತ್ತೆ. ಒಂದು ರಾಕೆಟ್ ಇದ್ದಂಗೆ ಇರುತ್ತೆ, ಹಿಂದ್ಗಡೆ ಪ್ರೊಪೆಲ್ಲರ್ ಇರುತ್ತೆ, ಮುಂದ್ಗಡೆ ರಡಾರ್ ಇರುತ್ತೆ. ನಾವೇನ್ ಮಾಡ್ತೀವಿ, ಅದನ್ನ ಲೋವರ್ ಮಾಡ್ಕೊಂಡು ಅದನ್ನ ಹತ್ಕೋತೀವಿ, ಕುದುರೆ ಮೇಲೆ ಕುತ್ಕೊಂಡಂಗೆ. ಅದು ಬ್ಯಾಟ್ರಿ ಆಪರೇಟೆಡ್. ಅದನ್ನ ಬಟನ್ ಒತ್ತಿದ್ರೆ ಹಿಂದ್ಗಡೆ ಪ್ರೊಪೆಲ್ಲರ್ ತಿರುಗುತ್ತೆ, ನಮ್ಮನ್ನ ಊರ ನೀರು ಒಳಗಡೆ ಒಂದು ಅರ್ಧ ಕಿಲೋಮೀಟರ್ ಹಿಂಗ ಸಮುದ್ರದೊಳಗಡೆ ರೌಂಡ್ ಹಾಕೊಂಡು ಬರ್ಬೋದು. ದ್ವಾರಕಾದಲ್ಲಿ ನಾನು ಒಂದು 15-16 ಸೀಸನ್, ಈಗ ವರ್ಷಕ್ಕೊಂದು 30-40 ಡೇಸ್ ನಾವು ಟೂರ್ ಹೋಗ್ತೀವಿ. ನಮ್ಮ ಎಕ್ಸ್ಪಿಡಿಷನ್ ಇರುತ್ತೆ, ಅದು ಮುಗಿಸ್ಕೊಂಡು ಮತ್ತೆ ಬರ್ತೀವಿ ನಾವು. ಸಿಟಿನೇ ಇಲ್ಲ ಅಲ್ಲಿ, ಏನು ಇಲ್ಲ. ಇದು ಇವರು ಈ RSS BJP ಅವರು ಇದಾರಲ್ಲ, ಇವರು ಆನಿಮೇಟೆಡ್ ಮಾಡಿ ಅಲ್ಲಿ ಸಿಟಿ ಇತ್ತು, ಅದಿತ್ತು, ಇದಿತ್ತು ಅಂತ 100% ಸುಳ್ಳು ಅದು. ಅಲ್ಲಿ ಏನು ಇಲ್ಲ. ಯಾಕಂತಂದ್ರೆ ಸಮುದ್ರದ ಒಳಗಡೆ, ಯಾಕಂದ್ರೆ ನಾವು ಅಲ್ಲಿ ಇಂಚು ಸರ್ವೆ ಮಾಡಿದ್ದೀವಿ. ಅಲ್ಲಿ ಕಲ್ಲುಗಳು ಬಿಟ್ರೆ ಆ ಕಲ್ಲು ಇದ್ರದ್ದಲ್ಲ. ಮತ್ತೊಂದೇನಂತಂದ್ರೆ, ಈಗ ದ್ವಾರಕಾ ಈ ವೆಸ್ಟರ್ನ್ ಕೋಸ್ಟಲ್ ಬರುತ್ತೆ, ಜಾಮ್ನಗರ ಜಿಲ್ಲೆಯಲ್ಲಿ ಅದು ಕೋಸ್ಟಲ್ ಏರಿಯಾದಲ್ಲಿ ಬರುತ್ತೆ. ಈಗ ದ್ವಾರಕಾದಲ್ಲಿ ಕೃಷ್ಣನ ದೇವಸ್ಥಾನ ಇದೆ. ಕೃಷ್ಣ ಅಲ್ಲ, ಅದು ಆಕ್ಚುಲಿ ವಿಷ್ಣು ಕೃಷ್ಣ ಅಂತ ಇವ್ರು ಕರೀತಾರೆ. ಪದ್ಮನಾಭ ಆರ್ಕಿಯಾಲಜಿಕಲ್ ಇದರಲ್ಲಿ ನೋಡಿದ್ರೆ ಅದು ವಿಷ್ಣು ನಾರಾಯಣನ ಫಿಗರ್ ಇದೆ. ಆ ದೇವಸ್ಥಾನ, ಈಗಿರೋ ದೇವಸ್ಥಾನ 11ರಿಂದ 13ನೇ ಶತಮಾನದ್ದು, ಬಹಳ ಪ್ರಾಚೀನ ಅಲ್ಲ. ಆದ್ರೆ ಅಲ್ಲಿ ಎಕ್ಸ್ಕವೇಷನ್ ಮಾಡಿದ್ದಾರೆ. ಕೆಳಗಡೆ ಎಕ್ಸ್ಕವೇಷನ್ ಮಾಡಿದ್ರೆ ಮತ್ತೆ ಬೇರೆ ಟೆಂಪಲಿನ ಅವಶೇಷಗಳು ಸಿಕ್ಕಿದೆ. ಅದು 9-10ನೇ ಶತಮಾನದ್ದು, ಅದು ಕೆಳಗಡೆ ಅವಶೇಷಗಳು ಸಿಕ್ಕಿರೋದು. ಮತ್ತೆ ಈಗ ಅವಶೇಷಗಳು ಸಿಕ್ಕಿದೆ, ಅದು ವಿಷ್ಣು ದೇವಸ್ಥಾನನೇ ಇರಬಹುದು. ಆದರೆ 10ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಅಲ್ಲಿ ಹೋಗಿದ್ರು, ಒಂದು ಇದಿದೆ, ಅಲ್ಲಿ ಶಂಕರ ಮಠ ಇದೆ. ದ್ವಾರಕಾಧೀಶ್ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲೇ ಶಂಕರ ಮಠ ಇದೆ. ನಾವು ಅಲ್ಲಿ ನಡೀತಾ ಇರುತ್ತೆ, ಅಲ್ಲಿ ಶಂಕರಾಚಾರ್ಯ ಇದ್ರು. ಮತ್ತೆ ಈಗ ಒಂದು ಇತಿಹಾಸನ ಸೃಷ್ಟಿ ಮಾಡೋಕ್ಕೆ ನಮಗೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಬೇಕು. ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇಲ್ಲದೆ ಹೋದರೆ ನಾವು ಇತಿಹಾಸನ ಪ್ರೂವ್ ಮಾಡೋಕೆ ಆಗೋದೇ ಇಲ್ಲ. ಆರ್ಕಿಯಾಲಜಿಕ್ ಎವಿಡೆನ್ಸ್ ಬಹಳ ಇದು ಇಂಪಾರ್ಟೆಂಟ್. ಮತ್ತೆ ಶಾಸನಗಳು, ಈಗ ನಮ್ಮ ಆರ್ಕಿಯಾಲಜಿಕಲಲ್ಲಿ ಮೇನ್ ಎವಿಡೆನ್ಸ್ ಅಂದರೆ ಶಾಸನಗಳು ಬರುತ್ತೆ, ಅದೇ ಎಪಿಗ್ರಫಿ ಅಂತ ಹೇಳ್ತೀವಿ ನಾವು. ಮತ್ತೆ ಸ್ಕಲ್ಪ್ಚರಲ್ ಎವಿಡೆನ್ಸ್ ಇರುತ್ತೆ. ಮತ್ತೆ ಬೇರೆ ಎವಿಡೆನ್ಸ್ ಎಲ್ಲ ಸಿಕ್ಕ ಈಗ ಮರದ ಎವಿಡೆನ್ಸ್ ಸಿಕ್ಕಾಗ ಅದನ್ನ ನಾವು ಕಾರ್ಬನ್ ಡೇಟಿಂಗ್ ಅಲ್ಲಿ ಅದರ ಡೇಟ್ ಕಂಡುಹಿಡಿಬಹುದು.
ಪಾಟ್ರಿ ಸಿಕ್ಕರೆ TL ಡೇಟಿಂಗ್ ಅಂತ ಒಂದು ಡೇಟಿಂಗ್ ಬರುತ್ತೆ, ಥರ್ಮೋಲಿನ್ಸೆಂಟ್ ಡೇಟಿಂಗ್ ಅಂತ. ಅದ್ರ ಮೂಲಕ ಆ ಪಾಟ್ರಿ ಡೇಟನ್ನು ಕಂಡುಹಿಡಿಬೋದು. ಅದು ನಮಗೆ ಪಕ್ಕ ನಿಖರವಾದ ಹಿಸ್ಟಾರಿಕಲ್ ಮಾಹಿತಿ ಕೊಡುತ್ತೆ. ಗೊತ್ತಾಗುತ್ತೆ. ಅಲ್ಲಿ ಏನಾಯ್ತು ಅಂತಂದ್ರೆ, ಡೆಕ್ಕನ್ ಕಾಲೇಜ್ ಪೂನಾ ಅಲ್ಲಿ ಡಾಕ್ಟರ್ ಸಂಕಾಲಯ ಅಂತ ಇದ್ರು. ಅವರು ಭಾರತದ ಬಹಳ ಪ್ರಖ್ಯಾತ ಆರ್ಕಿಯಾಲಜಿಸ್ಟು. ಅವರು ಅಲ್ಲಿ ದ್ವಾರಕಾದಲ್ಲಿ ಎಕ್ಸ್ಕವೇಷನ್ ಮಾಡಿದ್ರು, ಅಂದ್ರೆ ಆ ದ್ವಾರಕಾ ಟೌನ್ನಲ್ಲಿ ಎಕ್ಸ್ಕವೇಷನ್ ಮಾಡಿದ್ರು. ಅವರಿಗೆ ಅವಶೇಷಗಳು ಸುಮಾರು 2,000 ವರ್ಷದ ಅವಶೇಷಗಳು ಸಿಕ್ತು. ಈ ದ್ವಾರಕಾ ಇರೋದು ಟಿಪ್ ಆಫ್ ಗುಜರಾತ್, ಟಿಪ್ ಆಫ್ ಓಕಾ ಅಂತ ಬರುತ್ತೆ, ಅಲ್ಲೆಲ್ಲ ಮೀಠಾಪುರ್ ಅಂತ ಬರುತ್ತೆ, ಬೇಟ್ ದ್ವಾರಕಾ ಅಂತ ಬರುತ್ತೆ, ಆ ಏರಿಯಾದಲ್ಲಿ ಬರುತ್ತೆ. ಅಲ್ಲಿ ಬಹಳಷ್ಟು ಹರಪ್ಪನ್ ಸೈಟ್ಗಳಿದೆ. ಸಿಂಧೂ ನದಿ ನಾಗರಿಕತೆ ಸೈಟ್ ಇದೆ. ಗಲ್ಫ್ ಆಫ್ ಕಚ್ ಅಂತ ಬರುತ್ತೆ, ಅಲ್ಲೂ ಬಹಳಷ್ಟು ಹರಪ್ಪನ್ ನಾಗರಿಕತೆ ಸೈಟ್ಗಳಿದೆ. ಹರಪ್ಪನ್ ನಾಗರಿಕತೆಗೂ ಮಹಾಭಾರತಕ್ಕೂ ಯಾವ ಸಂಬಂಧ ಇಲ್ಲ. ಅದು ಈಗ ಪ್ರಪಂಚದ ನಾಗರಿಕತೆ ಶುರುವಾಗಿರೋದೇ ಸೆಂಟ್ರಲ್ ಏಷ್ಯಾದಿಂದ. ಮನುಷ್ಯನ ಬೌದ್ಧಿಕ ವಿಕಾಸ ಶುರುವಾಗಿರೋದೇ ಆಫ್ರಿಕಾದಿಂದ. ಅದೇ ಟ್ರೇಸ್ ಔಟ್ ಆಗಿದೆ. ಈಗ ಡಾಕ್ಟರ್ ಲೀಕಿ ಅಂತ ಅವರು ಎಕ್ಸ್ಕವೇಷನ್ ಮಾಡ್ತಾರೆ ಆಫ್ರಿಕಾದಲ್ಲಿ, ಅವ್ರು ಮಾಡ್ತಾರೆ. ಅದು ಜೀನ್ಸ್ ಅಲ್ಲ, ಮನುಷ್ಯನ ಶರೀರದ ಇದು. ಇದನ್ನ ಅದು ಆಫ್ರಿಕಾದಲ್ಲಿ ಸಿಕ್ಕಿರೋದು. ಮತ್ತೆ ನಾಗರಿಕತೆಯಲ್ಲಿ ದೊಡ್ಡ ನಾಗರಿಕತೆ, ಸೆಂಟ್ರಲ್ ತಾಯಿ ನಾಗರಿಕತೆ ನಾವೇನು ಹೇಳ್ತೀವಿ, ಅದು ಸೆಂಟ್ರಲ್ ಏಷ್ಯಾ. ಈಗ ಇರಾನ್, ಇರಾಕ್, ಯೂಪ್ರಿಟಿಸ್, ಟೈಗ್ರಿಸ್ ರಿವರ್ ಅಂತ ನಾವು ಹೇಳ್ತೀವಲ್ಲೇ, ಅಲ್ಲಿ ಮನುಷ್ಯನ ದೊಡ್ಡ ಲೆವೆಲಲ್ಲಿ ಬೌದ್ಧಿಕ ಬೆಳವಣಿಗೆ ಆಯಿತು. ಆದರೆ ರಾಜಶಾಹಿ ಸಂಸ್ಕೃತಿ ಇತ್ತಲ್ಲ, ಅಂದ್ರೆ ದೊಡ್ಡ ಸಾಮ್ರಾಜ್ಯ ಶುರುವಾಗಿದ್ದು ಈಜಿಪ್ಟ್ ಅಲ್ಲಿ. ನಾಗರಿಕತೆ ಶುರುವಾಗಿ 5,000 ವರ್ಷದ ಅಷ್ಟೇನೆ ಈ ಕಡೆ. ಅದಕ್ಕಿಂತ ಹಿಂಚೆ ಪ್ರೀ ಹಿಸ್ಟ್ರಿ ನಾವು ಹೇಳ್ತೀವಿ. ಅದು ಮೆಚ್ಯೂರ್ಡ್ ನಾಗರಿಕತೆ ಅಂತ. ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ ಆಗಿರೋದು, ಮನುಷ್ಯನ ಒಂದು ದೊಡ್ಡ ಮಟ್ಟದ ಲಿಟ್ರೇಚರು, ಆರ್ಟು, ಆರ್ಕಿಟೆಕ್ಚರು ಇದೆಲ್ಲ ಶುರುವಾಗಿರೋದು 5,000 ವರ್ಷದ ಹಿಂದೆ. ಅದು ಗ್ರೀಕ್ ಇದ್ರೊಳಗೆ ಬರ್ತಾರೆ. ಅದೇ. ಆದ್ರೆ ಅದೇ ಈಗ ರೋಮ್ ಸಾಮ್ರಾಜ್ಯ 2,500 ಸಾವಿರ ಹಿಂಗೆ ಹೋಗುತ್ತೆ. ಆದ್ರೆ 5,000 ವರ್ಷದ ಹಿಂದೆ ನಾಗರಿಕತೆ ಇತ್ತಲ್ಲ, ಅದು ಈಗ ನಾಗರಿಕತೆಯ ಕೇಂದ್ರ ಬಿಂದುವೇ ಸೆಂಟ್ರಲ್ ಏಷ್ಯಾ. ಮನುಷ್ಯನ ಬೌದ್ಧಿಕ ವಿಕಾಸ ಆಗಿತ್ತು. ನೀವು ಈಜಿಪ್ಟಿಗೆ ಹೋದ್ರೆ ಲಕ್ಷಾಂತರ ಶಾಸನಗಳು ಸಿಗುತ್ತೆ. ಇದು ಸಿಗುತ್ತೆ. ಅವರು ಪೆಪರಸ್ ಪೇಪರ್ ಅಂತ ಅದರಲ್ಲಿ ಬರೆದು ಇಡ್ತಾ ಇದ್ರು. ಭಾಷೆಗೂ ಮತ್ತೆ ಲಿಪಿಗೂ ಬಹಳ ಡಿಫ್ರೆನ್ಸ್ ಇದೆ. ಲಿಪಿ ಕಡೆಗೆ ಬಂತು, ಭಾಷೆ ಮೊದಲೇ ಬಂತು. ಭಾಷೆ ಹುಟ್ಟಿದ ಮೊದಲೇ. ಈಗ ಮನುಷ್ಯ ಓವರ್ನೈಟ್ ಬಂದವನಲ್ಲ. ಎಷ್ಟೋ ಲಕ್ಷಾಂತರ ವರ್ಷದ ಮನುಷ್ಯನ ವಿಕಾಸ ಆಗ್ತಾ ಬಂತಲ್ಲ. ಅವಾಗ ಸ್ವಲ್ಪ ಏನೋ ಕೂಗ್ದ, ಅದು ಸ್ವಲ್ಪ ಇದಾಯ್ತು, ಹಾಗೆ ಭಾಷೆ ಶುರುವಾಯಿತು. ಈಗ ಏಕ್ದಮ್ಮು ಭಾಷೆ ಬಂದಿಲ್ಲ. ಹಕ್ಕಿಗಳೇನೋ ಕೂಗುತ್ತೆ, ಅದು ಸ್ವಲ್ಪ ಡೆವಲಪ್ ಆಗುತ್ತೆ, ಅದು ಮಾರ್ಪಾಟ ಆಗುತ್ತೆ, ಅದು ರೂಪಾಂತರ ಆಗುತ್ತೆ, ಅವಾಗ ಭಾಷೆ ಹುಟ್ಕೊತು. ಲಿಪಿ ಯಾವಾಗ ಬಂತು ಅಂತಂದ್ರೆ, ಲಿಪಿ ಅನ್ನೋದು ಡಾಕ್ಯುಮೆಂಟೇಶನ್ಗೆ ಲಿಪಿ ಶುರುವಾಗ 5,000 ವರ್ಷ ಅಷ್ಟೇನೆ. ಭಾಷೆ ಇನ್ನು ಬಹಳ ಹಿಂದಿರ್ಬೋದು, 5,000 ವರ್ಷದ ಮೇಲೆ. ಯಾಕಂದ್ರೆ ಈಗ ಕ್ಯೂನಿಫಾರ್ಮ್ ಲಿಪಿ ಬರುತ್ತೆ ಸೆಂಟ್ರಲ್ ಏಷ್ಯಾದಲ್ಲಿ. ಸೆಂಟ್ರಲ್ ಏಷ್ಯಾದಲ್ಲಿ ಕ್ಯೂನಿಫಾರ್ಮ್ ಬರುತ್ತೆ, ಇಲ್ಲಿ ಚಿತ್ರಲಿಪಿ ಅಂತ ಬರುತ್ತೆ.
ಸುಮಾರು 5-6 ಸಾವಿರ. ಈಗ ಯಾಕಂತಂದ್ರೆ ಈ ಈ ಈಜಿಪ್ಷಿಯನ್ ನಾಗರಿಕತೆ ಗೊತ್ತೇ ಇರಲಿಲ್ಲ ಜನರುಗಳಿಗೆ. ಯಾಕಂತಂದ್ರೆ ಅವಾಗ ಒಬ್ಬ ನೆಪೋಲಿಯನ್ ಕಡೆಯವನು 1799 ಅವನು ಈಜಿಪ್ಟಿಗೆ ಬರ್ತಾನೆ. ಅವನಿಗೆ ಆ ಲಿಪಿ ಈಜಿಪ್ಷಿಯನ್ ಲಿಪಿ ಓದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಅವ್ರಿಗೆ ಒಂದು ಬೈಲಿಂಗ್ವಿಯಲ್ ಸ್ಕ್ರಿಪ್ಟ್ ಸಿಗುತ್ತೆ, ದೊಡ್ಡ ಶಿಲಾಶಾಸನ ಸಿಗುತ್ತೆ. ಆ ಶಿಲಾಶಾಸನದಲ್ಲಿ ಮೇಲ್ಗಡೆ ರೋಮನ್ ಗ್ರೀಕ್ ಸ್ಕ್ರಿಪ್ಟ್ ಇರುತ್ತೆ, ಮಧ್ಯ ಅರೇಬಿಕ್ ಇರುತ್ತೆ, ಕೆಳಗಡೆ ಈಜಿಪ್ಷಿಯನ್ ಇರುತ್ತೆ. ಒಂದನ್ನು ಓದ ತಕ್ಷಣ ಅದು ಬೇರೆ ಭಾಷೆಗಳನ್ನ ಡಿಸೈಫರ್ ಮಾಡಕ್ ಅನುಕೂಲ ಆಯ್ತು. 1799 ನಂತರ ಈಜಿಪ್ಷಿಯನ್ ಇತಿಹಾಸ ಏಕ್ದಮ್ ಬೆಳಕಿಗೆ ಬಂತು. ನಾಗರಿಕತೆ ಅವಾಗ ಏನಾಯ್ತು, ಒಂದ್ಸರ್ತಿ ಸ್ಕ್ರಿಪ್ಟ್ ಓದದ್ಮೇಲೆ ಏನಾಯ್ತು, ಇದನ್ನೆಲ್ಲ ಗೊತ್ತಾಯ್ತು. ಹಾಗಾಗಿ ಪ್ರಪಂಚದ ನಿಖರವಾದ ಇತಿಹಾಸ ಇರೋದೇ ಈಜಿಪ್ಟ್ ಅಲ್ಲಿ. ಅಲ್ಲಿ ಒಂದು 25 ರಾಜವಂಶಗಳು ಬರುತ್ತೆ, ದಾಖಲೆ ಶಾಸನಗಳನ್ನು ಸಿಗುತ್ತೆ. ಒಂದು ಸ್ಕಲ್ಪ್ಚರ್ ಇರುತ್ತೆ, ಅಲ್ಲಿ ಕೆಳಗಡೆ ಶಾಸನ ಇರುತ್ತೆ. ಆ ಶಾಸನದಿಂದ ನಿಮ್ಗೆ ಪಕ್ಕ ಇತಿಹಾಸದ ಕುರು ಸಿಗುತ್ತೆ. ಈಗ ಸ್ಕಲ್ಪ್ಚರ್ ಇಂದ ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡಬಹುದೇ ಹೊರತು, ಶಾಸನ ಸಿಕ್ಕಾಗ ನಮಗೆ ಪಕ್ಕಾ ಆಧಾರ ಅದು ಇಷ್ಟೇ ಶತಮಾನದ್ದು ಅಂತ. ಯಾಕೆ ನಾವು 25 ರಾಜವಂಶಗಳು ನಿಖರವಾದ ಇತಿಹಾಸ ಸಿಗುತ್ತೆ, ಅದು ಆ ಶಾಸನಗಳಿಂದ. ನಾವು ಭಾರತದ ಇತಿಹಾಸ ತಗೊಂಡ್ರೆ, ಯಾವ ಸೆಂಟ್ರಲ್ ಏಷ್ಯಾದ ಇತಿಹಾಸ ಅದಕ್ಕೆ ಕಂಪೇರ್ ಮಾಡಿದ್ರೆ, ಅಲ್ಲಿಯ ಸೂರ್ಯಾಸ್ತ ಆದ್ಮೇಲೆ ಭಾರತದಲ್ಲಿ ಸೂರ್ಯೋದಯ ಆಗಿದೆ. ಯಾಕಂತಂದ್ರೆ ನಮ್ದು ಯಾವುದೇ ಈಗ ಬ್ರಾಹ್ಮಿ ಲಿಪಿ ಅಂತ ಹೇಳ್ತೇವೆ, ಬ್ರಾಹ್ಮಿ ಲಿಪಿ ಯಾರು ತಂದಿರೋದು? ಬ್ರಾಹ್ಮಿ ಲಿಪಿ ತಂದಿರೋರು ಗ್ರೀಕರು ನಮ್ಮ ದೇಶಕ್ಕೆ. ಬುದ್ಧನ ಕಾಲದಲ್ಲಿ ಶಾಸನಗಳು ಇರಲಿಲ್ಲ. ಅಶೋಕನ ಕಾಲದಲ್ಲಿ ಏನಾಯ್ತು, ಈ ಗ್ರೀಕರಲ್ಲಿ ಲಿಂಕ್ ಇತ್ತಲ್ಲ, ಅವರು ಲಿಪಿ ಹಿಡ್ಕೊಂಬಂದ್ರಿ ಇಲ್ಲಿ. ನಮ್ಮ ಇವನ ದ್ರಾವಿಡ ಭಾಷೆಗೂ ಲಿಪಿ ಇರಲಿಲ್ಲ. ನಾವು ತಮಿಳ್ನಾಡಲ್ಲಿ ಎಕ್ಸ್ಕವೇಷನ್ ಮಾಡಿದ್ರೆ ಇದು ಬ್ರಾಹ್ಮಿ ಸ್ಕ್ರಿಪ್ಟ್ ಸಿಗುತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ತಮಿಳ್ ಬ್ರಾಹ್ಮಿ ಅಂತ. ತಮಿಳ್ ಬ್ರಾಹ್ಮಿ ಅಂದ್ರೆ ಏನು? ಆ ಬ್ರಾಹ್ಮಿ ಈ ಬ್ರಾಹ್ಮಿ ಏನು? ಯಾವಾಗ ಅಶೋಕನ ಕಾಲದಲ್ಲಿ ಗ್ರೀಕರ ಸಂಪರ್ಕ ಇತ್ತು, ಅವಾಗ ಏನಾಯ್ತು ಅಂತಂದ್ರೆ ನಮ್ಮ ದೇಶಕ್ಕೆ ಲಿಪಿ ಇಲ್ಲಿ ಬಂತು. ಅವಾಗ ಅಶೋಕನ ಕಾಲದಲ್ಲೇನೆ ಇಂಡಿಯಾದ ಎಲ್ಲ ಕಡೆ ಶಾಸನಗಳು ಬರೆಸ್ದವನು. ಪಾಲಿ ಭಾಷೆ, ಪಾಲಿ ಪ್ರಾಕೃತ ಇದೆಯಲ್ಲ, ಭಾಷೆ ಇತ್ತದು, ಲಿಪಿ ಇರ್ಲಿಲ್ಲ. ಇದೇ ಭಾಷೆ ರೀ ಇದು. ಬ್ರಾಹ್ಮಿನೇ ಅದೇ ಹೇಳೋದು. ಈಗ ಬ್ರಾಹ್ಮಿ ಬುದ್ಧನ ಕಾಲದಲ್ಲಿ ಪಾಲಿ ಪ್ರಾಕೃತ ಇತ್ತು, ಲಿಪಿ ಇರ್ಲಿಲ್ಲ. ಬುದ್ಧನಿಗೂ ಅನುಮಾನ ಬಂತು, ನನ್ನ ಪ್ರೀಚಿಂಗ್ಸ್ ಎಲ್ಲ ಏನಾಗುತ್ತೆ ಮುಂದೆ ಅಂತ. ಯಾಕಂದ್ರೆ ಡಾಕ್ಯುಮೆಂಟೇಶನ್ ಆಗಿಲ್ಲ. ಯಾವಾಗ ಇವ್ರು ಯುರೋಪಿಯನ್ಸ್ ತಂದ್ರು, ಇವನ ದ್ರಾವಿಡ ಭಾಷೆಗೂ ಅದೇ ಲಿಪಿ, ನಾಗರ ಭಾಷೆ ಅಂದ್ರೆ ಸಂಸ್ಕೃತಿಗೂ ಅದೇ ಭಾಷೆ. ಯಾವಾಗ ಈ ನಮ್ಮ ದೇಶಕ್ಕೆ ಸಂಸ್ಕೃತ ನಮ್ಮ ದೇಶದ ಭಾಷೆ ಅಲ್ಲ, ಇದು ಇಂಡೋ ಇರಾನಿಯನ್ ಯುರೋಪಿಯನ್ ಭಾಷೆ, ಸೆಂಟ್ರಲ್ ಏಷ್ಯಾದಿಂದ ಬಂದಿರೋದು. ಅದೊಂದು ಕ್ರಾಂತಿಕಾರಕ ಭಾಷೆ 100%. ಆದರೆ ಅದು ಈ ಮಣ್ಣಿನ ಭಾಷೆ ಅಲ್ಲ. ಅದನ್ನ ಈ ವೈದಿಕರು ಏನ್ ಮಾಡಿದ್ರು ಅಂತಂದ್ರೆ, ಮೌಖಿಕವಾಗಿ ವಾಚಕ ಭಾಷೆ ಆಗಿ ಈ ದೇಶಕ್ಕೆ ತಂದಾಗ ಅದಕ್ಕೆ ಲಿಪಿ ಇರಲಿಲ್ಲ. ಯಾವಾಗ ಬ್ರಾಹ್ಮಿ ಬಂತು, ದೇವನಾಗರಿ ಅಂತ ಅದನ್ನೇ ಅಡಾಪ್ಟ್ ಮಾಡ್ಕೊಂಡ್ರು. ನೀವು ತಮಿಳ್ ಆರಿಜಿನ್ ನೋಡಿ, ಹಿಂದಿ ಆರಿಜಿನ್ ನೋಡಿ, ಒಂದೇ ಮೂಲ. ರಾಮಾಯಣ ಮಹಾಭಾರತ ರಾಮಾಯಣ ಮಹಾಭಾರತ ಇತಿಹಾಸನೇ ಅಲ್ಲ ಅದು. ಅದು ರಾಮಾಯಣದ ಬಾಲಕಾಂಡದಲ್ಲಿ ಬುದ್ಧನ ಬಗ್ಗೆ ಮತ್ತು ಯಾವನರ ಬಗ್ಗೆ ಬರುತ್ತೆ.
ಅಂದ್ರೆ 2600 ವರ್ಷಕ್ಕೆ ಬುದ್ಧ ಇದ್ದ. ರಾಮಾಯಣದ ಬಾಲಕಾಂಡದಲ್ಲಿ ಬುದ್ಧ ಬರ್ತಾನೆ ಅಂತ. ಬುದ್ಧನೂ ಬರ್ತಾನೆ. ಸುಳ್ಳು ಇದು ಅಂತ. ಯಾಕಂದ್ರೆ ಈಗ ದ್ವಾರಕಾದ ಬಗ್ಗೆ ಇಷ್ಟು ಕಥೆಗಳು ಇದೆಲ್ಲ ಅನಿಮೇಷನ್ ಬರುತ್ತಲ್ಲ, ನಾವು ಅದರಲ್ಲಿ ಆಕ್ಚುವಲ್ ಆಗಿ ವರ್ಕ್ ಮಾಡಿದ್ರು. ಬೇರೆಯವರಾದ್ರೂ ನನ್ನ ಕಂಡಮ್ ಮಾಡ್ಬಿಡೋರು. ನಾವು ಆಕ್ಚುವಲ್ ಅಲ್ಲಿ ಸಂಶೋಧಕ. ಇದನ್ನೆಲ್ಲ ದಾಖಲೆ ಮಾಡಿದ್ರೆ ನಿಮ್ಮ ಈ ವಿಚಾರ ಎಲ್ಲ ದಾಖಲೆ ಮಾಡಿದ್ರೆ ನಾನು ಈ ಮುದಿಯವ್ರು ಮುಗಿದಾಗ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಅದು 18 ಭಾಷೆಗೆ ಟ್ರಾನ್ಸ್ಲೇಟ್ ಆಯ್ತು. ಇವೆಲ್ಲ ನಿಮ್ಮ ಈಗ ಇದು ಅನುಭವ ನಾನು ಒಡಲಾಳದ ಕಡಲಾಳದ ಅನುಭವಗಳು ಅಂತ ನಾನು ಒಂದು ಇದು ಬರಿತಾ ಇದ್ದೇನೆ. ನನ್ನ ಆತ್ಮಚರಿತ್ರೆ ಇನ್ನು ಪ್ರಿಂಟ್ ಆಗಿಲ್ಲ. ಇದನ್ನು ಸಮಗ್ರವಾಗಿ ಬರಿಬೇಕು. ಇದು ಮುಂದಿನ ಪೀಳಿಗೆಗೆ ವಾಸ್ತವ ಅನ್ನೋದು, ನಮ್ಮ ಇತಿಹಾಸದ ವಾಸ್ತವ ಜನಗಳಿಗೆ ಗೊತ್ತಾಗಬೇಕು. ಸರಿಗ ನಾನು ಒಬ್ಬ ಶಿಲ್ಪಿಯಾಗಿ, ಒಬ್ಬ ಆರ್ಕಿಯಾಲಜಿಸ್ಟ್ ಆಗಿ ಈ ಅನುಭವ ಇದೆಯಲ್ಲ, ಇದರಲ್ಲಿ ಬಹಳ ನಿಖರತೆ ಇರುತ್ತೆ. ಈಗ ನಾನು ದ್ವಾರಕಾದಲ್ಲಿ ಸಂಶೋಧನೆ ಮಾಡದೆ ಹೋಗಿದ್ರೆ ನಾನು ಹೇಳಕ್ ನನ್ಗೆ ಇಷ್ಟು ಓಪನ್ ಆಗಿ ಹೇಳಕ್ ಆಗ್ತಿರ್ಲಿಲ್ಲ, ಇದೆ. ಕ್ಲಿಯರ್ ಕಟ್ ಆಗಿ ಹೇಳಕ್ ಆಗ್ತಿರ್ಲಿಲ್ಲ. ನೀವೇ ಹೋಗಿ ಅಲ್ಲಿ ನೋಡಿದೀವಲ್ಲ, ಇದನ್ನ ನೋಡಿದೀವಿ, ಡಾಕ್ಯುಮೆಂಟೇಶನ್ ಮಾಡಿದೀವಿ, ಫೋಟೋಗ್ರಫಿ ಮಾಡಿದೀವಿ.